ಫಸ್ಟ್ ನಮ್ಮ ತಾತನೇ ಶುರು ಮಾಡಿದ್ದು. ಅವಾಗ ನಮ್ಗೆ ಬ್ರಿಟಿಷ್ ಅವರು 40 ಮನೆ ನಮ್ಮ ಕುಂಬಾರಿಗೆ ಕೊಟ್ಟಿದ್ದಾರೆ. ನಮ್ ಕೆಲಸ ನೋಡ್ಬಿಟ್ಟು ಅವಾಗ್ನ ಬ್ರಿಟಿಷ್ ಅವರು ನಮ್ 40 ಮನೆ ಕೊಟ್ರು. ಅದು ಇವಾಗ ಪಾಟ್ರಿ ಟೌನ್ ಅಂತಾರೆ. ಹಿಂದೂ ಧರ್ಮನೇ ಕೆಡ್ಸ್ಬಿಡ್ತಾರೆ. ಅದು ಯಾಕೆ ಮಾಡಿ ಆ ತರ ಅಷ್ಟು ಕಷ್ಟಪಟ್ಟು ಪೂಜೆ ಮಾಡಿ ಲಕ್ಷಾಂತರ ಖರ್ಚು ಮಾಡ್ಬಿಟ್ಟು ನೀರಲ್ಲಿ ಬಿಟ್ಟು ಅವ್ರು ಎತ್ತುವಾಗ ಚಪ್ಪಲಿ ಕಾಲಿ ಎತ್ತುವಾಗ ಪೂಜೆ ಮಾಡಿ ಏನ್ ಪ್ರಯೋಜನ ಅವ್ರಿಗೆ? ಜನಗಳು ಒಂದೇ ನೋಡ್ತಾ ಇದ್ರೆ ತಗೊಳಲ್ಲ. ಈ ಸತಿ ನೋಡ್ಬಿಟ್ರೆ ನೆಕ್ಸ್ಟ್ ಸಾರಿ ಬೇರೆ ಡಿಸೈನ್ ಕೇಳ್ತಾರೆ. ಅದಕ್ಕೆ ಒಂದು 5-5, 10 ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ಕೊಡ್ತೀವಿ. ನಮ್ಮ ಹತ್ರ ತಗೊಳ್ಬೇಕು, ಯಾಕಂದ್ರೆ ಅವ್ರಿಗೆ ನಮ್ಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ. ನಮ್ಮ ಹತ್ರ ತಗೊಂಡು ಹೋದ್ರೆ ವ್ಯಾಪಾರ ಆಗೋದು, ಬೇರೆಯವ್ರ ಹತ್ರ ಒಂದು ತಗೊಂಡು ಹೋದ್ರೆ ವ್ಯಾಪಾರ ಆಗಲ್ಲ. ಸ್ನೇಹಿತರೆ, ಇವಾಗ ಈಗ ಗೌರಿ ಗಣೇಶ ಏನ್ ಮಾಡ್ತಾ ಇದಾರೆ ಅವರ ತಯಾರಕರು ನಮ್ ಜೊತೆ ಇದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮ್ಮ ಹೆಸರು ಬಾಲು ಅಂತ, ಬಾಲಣ್ಣ ಅಂತ ಕರೀತಾರೆ. ಓಕೆ, ಎಷ್ಟು ವರ್ಷದಿಂದ ಮಾತಾಡ್ತಾ ಇದ್ದಾರೆ? ನಮ್ಮ ತಾತ ಅಂತ ಸ್ಟಾರ್ಟ್, ತಾತ, ತಂದೆ, ನಾನು, ಇವಾಗ ಮಗ. ಓಕೆ, ನಿಮ್ ಮಗನೂ ಕೂಡ ಇದೆ ಸ್ಟಾರ್ಟ್. ಅವರು ಆಚೆ ಡ್ಯೂಟಿಗೆ ಹೋಗ್ತಾ ಇದ್ರು, ಸ್ಟಾಪ್ ಮಾಡ್ಬಿಟ್ಟು ಇದೇ ಕಲ್ಸಲ್ ಬಿಟ್ಟಿದ್ರು. ಓಕೆ, ಈಗ ನೀವು ಗಣೇಶ ಚತುರ್ಥಿ ಬರ್ತಲ್ಲ, ಹೌದು, ಅದಕ್ಕಿಂತ ಮುಂಚೆ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡ್ತೀರಾ ನೀವು? ಇವಾಗ ನಾವು ಲೆಕ್ಕ ನೋಡಿದ್ರೆ ಜನವರಿಯಿಂದ ಸ್ಟಾರ್ಟ್ ಮಾಡಿ. ಜನವರಿ, ಒಂದು 6-7 ತಿಂಗಳ ಮುಂಚೆ. ಹೌದು, ಒಣಗ್ಬೇಕು. ಒಂದೊಂದು ಗಣೇಶ ಒಣಗಿ 1 ತಿಂಗಳಾಗುತ್ತೆ. ಒಳಗೆ ಕಸ ಇರ್ತಲ್ಲ, ಅದು ಆಗುತ್ತೆ. ಡೈನು ಒಣಗಕ್ಕೆ 1 ತಿಂಗಳಾಗುತ್ತೆ. ಅವಾಗ ಮಾಡಿದ್ರೆ ನಮ್ಗೆಲ್ಲ ಹೋಲ್ಸೇಲ್ ಕೊಡಕ್ಕೆ ಸ್ಟಾಕ್ ಇಡಕ್ಕೆ ಚೆನ್ನಾಗಿರುತ್ತೆ. ನೀವು ಹೋಲ್ಸೇಲ್ ಕೂಡ ಮಾಡ್ತೀರಾ? ಫುಲ್ ಹೋಲ್ಸೇಲ್ ನಾವು ಕೊಡೋದು. ರಿಟೇಲ್ ಇಲ್ಲ ನಿಮ್ಮ ಹತ್ರ? ರಿಟೇಲ್ ಕೊಡ್ತೀವಿ. 90% ಹೋಲ್ಸೇಲ್ ಕೊಡ್ತೀವಿ. 90% ಹೋಲ್ಸೇಲ್, 10% ಇಲ್ಲಿ ಅಕ್ಕಪಕ್ಕ ಇರ್ತಾರೆ ನಂಬ್ಕೊಂಡು ಬರ್ತಾರಲ್ಲ, ಅವರಿಗೆ ರಿಟೇಲ್ ಕೊಡ್ತೀವಿ. ಅಂದ್ರೆ ನೀವು ಯಾವ ತರದ ಗಣೇಶಗಳೆಲ್ಲ ಇರುತ್ತೆ? ಎಲ್ಲಾ ಗಣೇಶ, ಮೈಸೂರು ಗಣೇಶ, ಮಣ್ ಗಣೇಶನ ಈಕೋ ಫ್ರೆಂಡ್ಲಿ ಮಾಡೋದು. ಈಕೋ ಫ್ರೆಂಡ್ಲಿ ನಿಮ್ಮ ಹತ್ರ ಸಿಗೋದಿಲ್ಲ? ಹೌದು, ಪಿಒಪಿ ಎಲ್ಲ ಮಾಡಲ್ಲ. ಪೇಪರ್ ಗಣೇಶ, ಈಕೋ ಫ್ರೆಂಡ್ಲಿ ಗಣೇಶನ ಮಾಡೋದು. ಮತ್ತೆ ಯಾವ ರೀತಿ ಈಗ ಮೋಲ್ಡ್ ಇರುತ್ತಲ್ಲ, ಅದು ನೋಡಿದ್ರೆ ಅದೆಲ್ಲ ಹೆಂಗೆ ನಿಮ್ಗೆ ಸಿಗುತ್ತಾ ಬೇರೆ ಕಡೆ ಮಾರ್ಕೆಟ್? ಹಂಗಿಲ್ಲ ಅಲ್ಲ. ಫಸ್ಟ್ ಅದು ಒಂದು ಫೋಟೋ ಎತ್ಕೊಳ್ತೀವಿ. ಅದು ಮಾಡೋರು ಒಬ್ರು ಇರ್ತಾರೆ, ಮಾಡೋರು ಮಾಸ್ಟರ್ ಪೀಸ್ ಮಾಡೋರು ಇರ್ತಾರೆ. ಇವಾಗ ನಿಮ್ ನೋಡ್ಬಿಟ್ಟು ಅವ್ರು ಮೋಲ್ಡರ್ ಇರ್ತಾರೆ, ಮಾಸ್ಟರ್ ಪೀಸ್ ಮಾಡ್ತಾರೆ. ಅದು ಏನ್ ಮಾಡ್ಬೇಕು, ಅವ್ರ ಫೋಟೋ ಕೊಟ್ರೆ ಮಾಸ್ಟರ್ ಪೀಸ್ ಮಾಡಿ ಅದರಿಂದ ಮೋಲ್ಡ್ ಎತ್ತೀವಿ. ಅದರಿಂದ ಮೋಲ್ಡ್ ಪ್ರೆಸ್ ಮಾಡಿ ನಾವು ಪ್ರೊಡಕ್ಷನ್. ದೊಡ್ಡ ದೊಡ್ಡ ಗಣೇಶಗಳಿದಾವಲ್ಲ ಅಲ್ಲಿ? ಹೌದೌದು. ಅದೆಲ್ಲ ಹೆಂಗೆ ಮೋಲ್ಡ್ ಎಲ್ಲ ಇರೋದು? ಅದು ಮೋಲ್ಡೆ. ಅದು ಕೈ ಕಾಲೆಲ್ಲ ಸೆಪರೇಟ್. ಕೈ ಸೆಪರೇಟ್, ಕಾಲ್ ಸೆಪರೇಟ್, ತಲೆ ಸೆಪರೇಟ್, ಎಲ್ಲ ಸೆಪರೇಟ್. ಆಮೇಲೆ ಡೈಯಲ್ಲಿ ಹಾಕ್ಬಿಟ್ಟು ಎಲ್ಲ ಅಟ್ಯಾಚ್ ಮಾಡ್ಬೇಕು. ಅಟ್ಯಾಚ್ ಮಾಡಿದ್ರೆ ಗಣಪತಿ ಕನ್ನ ಆಗ್ತವೆ. ಅದು ಪೀಸ್ ನೋಡಿದ್ರೆ ಒಂದು ಲೆಕ್ಕ ನೋಡಿದ್ರೆ ಒಂದು 8-10 ಪೀಸು ಮೋಲ್ಡ್ ಬಾಡಿಗೆ ಬರುತ್ತೆ. 8-10 ಪೀಸ್ ಎಲ್ಲ ಸೇರ್ಬಿಟ್ಟು ಒಂದು ಗಣೇಶ ಬಾಡಿಗೆ ಅಷ್ಟು ಬರುತ್ತೆ. 8-10 ಪೀಸ್ ಬರುತ್ತೆ, ದೊಡ್ಡದಲ್ಲ. ತಲೆಗೆ 3 ಪೀಸ್ ಬರುತ್ತೆ. ಕೈ ಕಾಲ್ಗೆ 4 ಕೈಗೆ ಒಂದೊಂದು ಕೈಗೆ 2 ಪೀಸ್. ಆ ತರ ಎಲ್ಲ ಅಟ್ಯಾಚ್ ಮಾಡ್ಬಿಟ್ಟು ಎಲ್ಲ ಸೆಟ್ ಮಾಡಿದ್ರೆ ಗಣಪತಿ. ಅಂದ್ರೆ ಮತ್ತೆ ಈಗ ನಿಮ್ಮ ಫ್ಯಾಮಿಲಿ ಹೇಳಿದ್ರೆ ಅಂದ್ರೆ ನಿಮ್ ತಾತನಿಂದನೂ ಕೂಡ ಇದೇ ಮಾಡ್ತಾ ಇದ್ದಾರೆ? ಹೌದೌದು, ನಮ್ಮ ತಾತನೇ ಶುರು ಮಾಡಿದ್ದು. ಅವಾಗ ನಮ್ಗೆ ಬ್ರಿಟಿಷ್ ಅವರು 40 ಮನೆ ನಮ್ಮ ಕುಂಬಾರಿಗೆ ಕೊಟ್ಟಿದ್ದಾರೆ. ನಮ್ ಕೆಲಸ ನೋಡ್ಬಿಟ್ಟು ಅವಾಗ್ನ ಬ್ರಿಟಿಷ್ ಅವರು ನಮ್ 40 ಮನೆ ಕೊಟ್ರು. ಅದು ಇವಾಗ ಪಾಟ್ರಿ ಟೌನ್ ಅಂತಾರೆ. ಮೆಟ್ರೋ ಸ್ಟಾರ್ಟ್ ಆಗ್ತಾ ಇದೆ, ಪಾಟ್ರಿ ಟೌನ್. ಅಲ್ಲೇ 40 ಮನೆ ಇದೆ. ಇವಾಗೂ ಅಲ್ಲೇ ಮನೆ ವಾಸ ಮಾಡೋದು ನಾವು. ಆಮೇಲೆ ನಮ್ ಗೌರ್ಮೆಂಟ್ ಬಂದು, ಇಂಡಿಯಾ ಗೌರ್ಮೆಂಟ್ 4 ರೂಪಾಯಿ 25 ಪೈಸಾ 35ಗೆ 40 ಸೈಜ್ ಒಬ್ಬೊಬ್ಬರ ಮನೆ. 4 ರೂಪಾಯಿ 25 ಪೈಸಾ ತಿಂಗಳಿಗೆ ತಗೊಂಡಿದ್ರು. ಅದು 80ಯಲ್ಲಿ ಏನ್ ಮಾಡ್ಬಿಟ್ರೆ, ನೀವು ಸ್ವಂತ ಮಾಡ್ಬೋದು, 5 ಲಕ್ಷ 10 ಲಕ್ಷ ಒಂದು ಡಿಸೈಡ್ ಮಾಡಿದ್ರು. ಯಾರು ಇದ್ರು ಅವರು ಸ್ವಂತ ಮಾಡ್ಕೊಂಡ್ರು. ಅದು 40 ಮನೆಯಲ್ಲಿ ಒಬ್ಬೊಬ್ರು ಆಸೆ ಪಟ್ಕೊಂಡು ಬೇರೆಯವ್ರಿಗೂ ವ್ಯಾಪಾರ ಮಾಡ್ಬಿಟ್ಟು ಯಾವಾಗ ಇರೋದು 25 ಜನ ಇದೆ. ಈಗ 25 ಜನ ಬ್ರಿಟಿಷರು ಕೊಟ್ಟಿರೋ ಜಾಗದಲ್ಲಿ ಅಲ್ಲೇ ಅದೇ ಹೊಸ ಮನೆ ಕಟ್ಕೊಂಡು ಅವ್ರವ್ರ ಮನೆ ಕಟ್ಕೊಂಡು ಅಲ್ಲೇ ಇದ್ದಾರೆ. 40 ಮನೆ ನಮ್ಮ ಬ್ರಿಟಿಷರು ಕೊಟ್ಟಿದ್ರು. ನಮ್ಮ ಕುಂಬಾರಿಗೆ ಈ ಕೆಲಸ ಮಾಡೋರಿಗೆ 40 ಮನೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೀವು ಎಷ್ಟು ವಯಸ್ಸಿಂದ ಗಣೇಶನ್ ಮಾಡಕ್? ಹುಟ್ಟಿದಿಂದ ಇದೆ. ಹುಟ್ಟಿದ ಬ್ಯಾಂಗ್ಳೂರ್ ಹುಟ್ಟಿದ್ರೆ, ಇಲ್ಲೇ ಹುಟ್ಟಿದ್ರು, ಇಲ್ಲೇ ಬೆಳೆದಿದ್ದಲ್ಲ. ನಮ್ ತಂದೆನೇ ಆಮೇಲೆ ಇಲ್ಲಿ ಎಷ್ಟು ಜನ ಇದ್ರು ನಮ್ಮ ತಂದೆನೇ ಗುರು. ಈ ಗಣಪತಿ ಎಲ್ಲಾ ಕೆಲಸ ಮಾಡೋದು ನನ್ನ ತಂದೆ ಗುರು. ಅವ್ರ ಹೆಸರು ಸುಬ್ರಹ್ಮಣ್ಯಂ ಅಂತ, ಸುಬ್ರಹ್ಮಣ್ಯ ಭತ್ತರ್ ಅಂತಾರ ಅವರು. ಅವ್ರು ಆಲ್ ಓವರ್ ಅಂದ್ರೆ ಗೊತ್ತಾಗುತ್ತೆ ಎಲ್ಲಾರ್ಗು. ಅವ್ರದೇ ಎಲ್ಲಾರ ಗುರು. ಅವ್ರು ಏನ್ ಮಾಡ್ಬಿಟ್ರು, ನಮ್ಮನ್ನ ಉದ್ಧಾರ ಮಾಡಕ್ಕೆ ಕಲ್ಸವ್ರ ಉದ್ಧಾರ ಮಾಡಿದ್ರು. ವರ್ಕರ್ಸ್ ಉದ್ಧಾರ ಮಾಡಿ ಅವ್ರವ್ರಿಗೆ ಒಂದೊಂದು ಕಂಪನಿ ಇಟ್ಟು ಅವ್ರು ಮಾಡಿದ ಪುಣ್ಯನ ನಾವು ಚೆನ್ನಾಗಿದೀವಿ. ಅರ್ಥ ಆಯ್ತಾ? ಕಲ್ಸವ್ರು ಚೆನ್ನಾಗಿರ್ಬೇಕು ಅವ್ರು ಯೋಚನೆ ಮಾಡಿದ್ರು. ಅವ್ರು ಮಾಡಿದ ಪುಣ್ಯ ನಾವ್ ಇವಾಗ ಮನೆ ಮರ ಕಟ್ಕೊಂಡು ಚೆನ್ನಾಗಿದ್ವಿ. ಮಾತ್ ಕರೆಕ್ಟ್ ಆಯ್ತು ಅವ್ರ ಹತ್ರ. ಇವತ್ತಂದ್ರೆ ಇವತ್ತು ಹಿಂಗಂದ ಆ ಮಾತಲ್ಲಿ ಇದ್ನ ಇವಾಗ ನಾವು ಚೆನ್ನಾಗಿದ್ವಿ. ಅಂದ್ರೆ ಎಷ್ಟೆಷ್ಟು ಗಣೇಶಗಳಿದಾವ, ಎಷ್ಟೆಷ್ಟು ಮಾಡ್ತೀರಾ? ಅಂದ್ರೆ ಪ್ಲಾನ್ ಮಾಡ್ಕೋತೀರಾ ಎಷ್ಟು ಮಾಡ್ಬೇಕು, ಈ ಮಾಡೆಲ್ ನ ಈ ತರ ಮಾಡ್ಬೇಕು? ನಮ್ಗೆ 40 ವರ್ಷದಿಂದ ಗಿರಾಕಿ ಇದೆ. ಅವರೇ ಹಳೇಬ್ರು, ಇವಾಗ ನಮ್ಗೆ ಬಿಡಲ್ಲ.
ನಮ್ಮನ್ನ ಹುಡ್ಕೊಂಡು ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ. ನಮ್ಮ ಹತ್ರ ತಗೊಳ್ಬೇಕು, ಯಾಕಂದ್ರೆ ಅವ್ರಿಗೆ ನಮ್ಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ. ನಮ್ಮ ಹತ್ರ ತಗೊಂಡು ಹೋದ್ರೆ ವ್ಯಾಪಾರ ಆಗೋದು, ಬೇರೆಯವ್ರ ಹತ್ರ ಒಂದು ತಗೊಂಡು ಹೋದ್ರೆ ವ್ಯಾಪಾರ ಆಗಲ್ಲ. ಹಂಗಿರುವಾಗ ನಾವು ಅವ್ರಿಗೋಸ್ಕರ ನಮ್ಗೆ ಬೇರೆ ಡ್ಯೂಟಿ ನಾವು ಮಾಡ್ತಾ ಇದ್ದೆ, ಆವಾಗ್ನು ಇವಾಗ ಅವ್ರು ನಂಬ್ಕೊಂಡು ಈ ಡ್ಯೂಟಿನ ನಿಲ್ಸ್ಬಿಟ್ಟೆ. ಎಲ್ಲ ಇವಾಗ ಇದೇ ಮಾಡ್ತೀವಿ 5,000-6,000 ಗಣೇಶ ಮಾಡ್ತೀವಿ. ಚಿಕ್ಕ ದೊಡ್ಡದೆಲ್ಲ ಪ್ರತಿ ವರ್ಷ ಚಿಕ್ಕ ದೊಡ್ಡದೆಲ್ಲ ಸೇರಿ ಎಲ್ಲ ಮಾಡ್ತೀವಿ. ಇರೋದೆಲ್ಲ ಕೆಲ್ಸಕ್ಕಿರೋದಾ? ಟೆಂಪರವರಿಗೆ ಒಂದ್ 2-3 ತಿಂಗಳಿಗೆ ಟೆಂಪರವರಿ ಲೋಡಿಂಗ್ ಗಿರಿಂಗ್ ಮಾಡಕ್ಕೆ ಲೋಡ್ ಮಾಡ್ಬೇಕಲ್ಲ ಗಣೇಶ, ಟೆಂಪರವರಿ ಇಟ್ಟಿದ್ವಿ. ಈಗ ನಿಮ್ಮ ಗಣೇಶಗಳು ಎಲ್ಲೆಲ್ಲ ಹೋಗುತ್ತೆ? ಇವಾಗ ನಮ್ಗೆ ಈ ಕಡೆ ಅಂದ್ರೆ ನಮ್ಗೆ ನಂಜನಗೂಡು, ಮೈಸೂರು, ಇದು ಈ ಕಡೆ ಚಳ್ಳಕೆರೆ, ಹಿರಿಯೂರು, ಆ ಕಡೆ ಈ ಕಡೆ ಹೋಗುತ್ತೆ. ಆಲ್ ರೌಂಡ್ ಈ ಕಡೆ ಕೋಲಾರ, ಚಿತ್ತೂರೆಲ್ಲ ಹೋಗುತ್ತೆ. ಬರ್ತಾರೆ ಎಲ್ಲ ಹುಡ್ಕೊಂಡು ಎಲ್ಲ ಹೋಗ್ತಾರೆ. 50% ಬ್ಯಾಂಗ್ಳೂರು 20% ಔಟ್ಸೈಡ್ ಹೋಗುತ್ತೆ, 25% ಔಟ್ಸೈಡ್ ಹೋಗುತ್ತೆ. ಈಗ ಗಣೇಶ ಹಬ್ಬ ಮುಗೀತಲ್ಲ, ಆ ಟೈಮಿಗೆ ನಿಮ್ಮ ಈಗ 1 ತಿಂಗಳು ಅವ್ರಿಗೆ ರೆಸ್ಟ್ ಕೊಟ್ಬಿಡ್ತೀವಿ. ಅವ್ರಿಗೆ ಸ್ವಲ್ಪ ಊರಿಗೆ ಹೋಗ್ಬಿಟ್ರೆ ರೆಸ್ಟ್ ಕೊಟ್ಬಿಡ್ತೀವಿ. ಆಮೇಲೆ ನವೆಂಬರ್ ಇಂದ ನಾವು ಹೊಸ ಮೋಲ್ಡ್ ಸ್ಟಾರ್ಟ್ ಮಾಡ್ತೀವಿ. ಮೋಲ್ಡ್ ಡೈಸ್ ಹೊಸ ಮೋಲ್ಡ್. ಪ್ರತಿ ವರ್ಷ ನಿಮ್ದು ಇದೇ ಕೆಲಸ? ಹೌದು. ಯಾಕಂದ್ರೆ ಜನಗಳು ಒಂದೇ ನೋಡ್ತಾ ಇದ್ರೆ ತಗೊಳಲ್ಲ. ಈ ಸತಿ ಇದು ನೋಡ್ಬಿಟ್ರೆ ನೆಕ್ಸ್ಟ್ ಸಾರಿ ಬೇರೆ ಡಿಸೈನ್ ಕೇಳ್ತಾರೆ. ಅದಕ್ಕೆ ಒಂದು 5-10 ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ಕೊಡ್ತೀವಿ. ಒಂದು ಹೊಸ ಮೋಲ್ಡ್ ಮಾಡ್ಕೊಂಡು ಅದು 1 ತಿಂಗಳು ವೇಸ್ಟ್ ಆಗುತ್ತೆ. ಆಮೇಲೆ ನಮ್ಗೆಲ್ಲ ರೆಡಿ ಮಾಡಕ್ಕೆ ಆಗುತ್ತೆ. ಆಮೇಲೆ ಡಿಸೆಂಬರ್ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಇದಕ್ಕೆ ಯೂಸ್ ಆಗೋದೆಲ್ಲ ಜೇಡಿ ಮಣ್ಣು ಇದೆಲ್ಲ? ಎಲ್ಲ ಜೇಡಿ ಮಣ್ಣು. ಇಲ್ಲಿ ಬೆಂಗಳೂರಲ್ಲಿ ಒಂದು 100 ಕಿಲೋಮೀಟರ್ ದೂರ ಚಿಕ್ಕ ತಿರುಪತಿ ಬರುತ್ತೆ ಕೋಲಾರ ಮೇಲೆ, ಅಲ್ಲಿಂದ ತರ್ತಾರೆ. ಅದು ಸಿಕ್ಕದ್ ತುಂಬಾ ಕಷ್ಟ ಆಗಿದೆ. ಎಲ್ಲ ಪ್ಲಾಟ್ ಹಾಕ್ಬಿಟ್ರು, ಕೆರೆ ಎಲ್ಲ ಪ್ಲಾಟ್ ಆಗಿ ಮಣ್ಣು ಸಿಕ್ಕದ್ ತುಂಬಾ ಕಷ್ಟ ಇದೆ. ಏನೋ ಇರೋದು ನಮ್ ದೇವ್ರಿಗೆ ಎಲ್ಲ ತೋರಿಸ ಮಾಡ್ತೀವಿ. ಅವಾಗ 3,000 ಹಂಗ್ ತಗೊಂಡ್ರಿ, 10,000 8,000 ಒಂದೊಂದು ಟ್ರ್ಯಾಕ್ಟರ್ಗೆ ಹಂಗಾಗ್ಬಿಡ್ತೀವಿ. ಏನ್ ಮಾಡ್ತೀವಿ, ಎಷ್ಟಿದು ಮಾಡ್ಲೇಬೇಕು, ಜಾಸ್ತಿ ಆಗೋಯ್ತು, ಮಾಡ್ಲೇಬೇಕು, ಮಾಡ್ಕೊಂಡ್ವಿ. ಮತ್ತೆ ಇವಾಗ ಪೇಪರ್ ಗಣೇಶ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ? ಅದು ಸಿಮೆಂಟ್ ಪೇಪರ್ ಬರುತ್ತಲ್ಲ, ನಮ್ದೆಲ್ಲ ಗೋಣಿ ಬರುತ್ತೆ. ತಮಿಳ್ನಾಡು ಕಡೆ ಪೇಪರ್ ಬರುತ್ತೆ, ಅದು ಪೇಸ್ಟ್ ಮಾಡ್ಬಿಡ್ತಾರೆ. ಪೇಸ್ಟ್ ಮಾಡ್ಬಿಟ್ಟು ನಮ್ಮ ಊಟಕ್ಕೆ ಇದು ಮಾಡ್ತೀವಲ್ಲ, ರಾಗಿ ಆಟ ಗೀಟ ಮಾಡ್ತೀವಿ, ಆ ತರ ಪೌಡರ್ ಒಂದು ಬರುತ್ತೆ. ಆ ಪೌಡರ್ ಪೇಸ್ಟ್ ಮಾಡ್ಬಿಟ್ಟು ಆ ತರ ಫುಲ್ ಪ್ರೆಸ್ ಮಾಡ್ಬಿಟ್ಟು ಆ ಪೇಸ್ಟ್ ಮಾಡ್ಬಿಟ್ಟು ಪೇಪರ್ ಅಟ್ಯಾಚ್ ಮಾಡ್ಬಿಟ್ಟು ಬೋಲ್ಡ್ಗೆ ಟೆಸ್ಟ್ ಮಾಡಿ ಹೆಂಗ್ ಪ್ರೆಸ್ ಮಾಡ್ಬಿಟ್ಟು ಪೇಪರ್ ಅಟ್ಯಾಚ್ ಮಾಡಿದ್ರೆ ನಿಮ್ ಕರ್ಗಕ್ಕೆ ಈಸಿ ಆಗುತ್ತೆ. ಯಾಕೆ ಏನ್ ಎಫರ್ಟ್ ಬರಲ್ಲ. ಫಿಶ್ ಇರುತ್ತಲ್ಲ, ಅದಕ್ಕೆ ನೀರಲ್ಲಿ ಹಾಕುವಾಗ ಏನ್ ಎಫರ್ಟ್ ಬರಲ್ಲ. ಈ POPನೇ ತುಂಬಾ ಏನಂದ್ರೆ POP ಇದೆಲ್ಲ ಒಂದು ಏನಿಲ್ಲ, ಒಂದು 15 ಮಿನಿಟ್ಸ್ ಅಷ್ಟೇ. 10 ನಿಮಿಷ ನೀರ್ ಹಾಕ್ಬಿಟ್ರೆ ಮಣ್ಣಾಗ್ಬಿಡುತ್ತೆ. ಆ ತರ ಅದ್ ಮಣ್ಣು ಹಾಕ್ಬಿಟ್ರೆ ಅವ್ರಿಗೆ ಗೌರ್ಮೆಂಟ್ ಟೆನ್ಷನ್ ಇಲ್ಲ, ನಮ್ಗೂ ಟೆನ್ಷನ್ ಇಲ್ಲ. ಹಿಂದೂಗೂ POP ಇದ್ರೆ ಅದು ಕರಗಲ್ಲ. ಆದ್ಮೇಲೆ ಕಾಲು ಚಪ್ಪಲಿ ಎಲ್ಲ ಇಟ್ಕೊಂಡು ನಮ್ಮ ಹಿಂದೂ ಧರ್ಮನೇ ಕೆಡ್ಸ್ಬಿಡ್ತಾರೆ. ಅದು ಯಾಕೆ ಮಾಡಿ ಆ ತರ ಅಷ್ಟು ಕಷ್ಟಪಟ್ಟು ಪೂಜೆ ಮಾಡಿ ಲಕ್ಷಾಂತರ ಖರ್ಚು ಮಾಡ್ಬಿಟ್ಟು ನೀರನ್ನು ಬಿಟ್ಟು ಅವ್ರು ಎತ್ತುವಾಗ ಚಪ್ಪಲಿ ಕಾಲಿ ಎತ್ತುವಾಗ ಪೂಜೆ ಮಾಡಿ ಏನ್ ಪ್ರಯೋಜನ ಅವ್ರಿಗೆ? ಎಲ್ಲ ನಾವೆಲ್ಲ ಕಾಜಿಪುರೆಲ್ಲ ನೋಡಿ ಅವ್ರಿಗೆ ಫೋಟೋ ತೋರಿಸಿ ಹೇಳಿ ಅವ್ರಿಗೆ ನಮ್ಗೆ ಅಲೋಸ್ ಮಾಡಿ ಇದೆಲ್ಲ ಮಾಡ್ತಾರೆ. ಹಿಂಗಪ್ಪ ನಾವ್ ಮಾಡಲ್ಲ ಸರ್, ಮಾಡೋರೆ ಸ್ಟೆಪ್ ಐತಿ. ಯಾಕಂದ್ರೆ ಗೌರ್ಮೆಂಟ್ ಕರೆಕ್ಟ್ ಆಗಿ ಇರ್ಬೇಕಂದ್ ನನ್ಗೆ ಹೇಳ್ದಂಗೆ. POP ಬೇಡ ಅಂದ್ಮೇಲೆ ಯಾರಿದು ಬಿಡಬಾರ್ದು ನನ್ಗೆ. ಯಾಕೆ POP ಮಾಡ್ತಾರೆ? POP ಮಾಡೋದಂದ್ರೆ ಏನಂದ್ರೆ ಅವರು ಇವಾಗ ಇದು ಕಾಸ್ಟ್ಲಿ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಇದು ಪ್ರೊಡಕ್ಷನ್ ಬಂದು ಇದೆಲ್ಲ ಒಂದು 10 ಪೀಸ್ ಪ್ರೊಡಕ್ಷನ್ ಆಗುತ್ತೆ ಒಂದು ಒಣಗಲ್ಲ. POP ಹಂಗಿಲ್ಲ, ಒಂದ್ ದಿವಸಕ್ಕೆ 40 ಪೀಸ್ ಮಾಡ್ಬೋದು. ಮಾಸ್ ಪ್ರೊಡಕ್ಷನ್ ಡ್ರೈ ಆಗುತ್ತೆ, ಜಲ್ದಿ ತಗೊಂಡು ಇಸ್ಬಿಡ್ತಾರೆ. ನಮ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಮಣ್ಣು ಹಂಗ ಆಗಲ್ಲ, ಇದು ಒಣಗಬೇಕು. ಒಣಗಿದ್ರೆ ಫಿನಿಶ್ ಮಾಡಕ್ ಆಗುತ್ತೆ. ಇವಾಗ ಹೈಬ್ರಿಡ್ ತರ ಅದು ಇವಾಗ ಒಂದ್ ಸತಿ ಆಗ್ಬಿಟ್ಟು ಒಂದು ಅರ್ಧ ಅವರ್ ಬಿಟ್ರೆ ಡ್ರೈ ಆಗ್ಬಿಡುತ್ತೆ. ಇದು ಹಂಗಾಗಲ್ಲ, ಇದು 1 ವಾರ ಆಗುತ್ತೆ ಡ್ರೈ ಆಗುತ್ತೆ. ಅದಕ್ಕೆ ಪ್ರೊಡಕ್ಷನ್ ಜಾಸ್ತಿ. ಅದು ಪೇಂಟಿಂಗ್ ಸ್ವಲ್ಪ ಅದು ಇದು ಕೊಡ್ತಾರೆ. ಇದು ಜನಕ್ಕೆ ಅಟ್ರಾಕ್ಷನ್ ನೋಡ್ಬಿಟ್ರು POP ಅಂತ, ಅದರಿಂದ ಮಾಡಿ ಅವ್ರ ಮನ್ಸಿಗೆ ಕೆಡ್ಸ್ಬಿಟ್ರು. POP ಅನ್ನೋದು ಡೇಂಜರ್, ತುಂಬಾ ಡೇಂಜರ್ ಎಲ್ಲಾರ್ಗು. ಗಣಪತಯೇ ನಮೋ ನಮಃ ಸಿದ್ಧಿವಿನಾಯಕ